ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ. ಇದನ್ನ ಸುದೀಪ್ ಅವರು ಮಾರ್ಕ್ ಚಿತ್ರದ ರಿಲೀಸ್ ಕಾರ್ಯಕ್ರಮದಲ್ಲಿ ಹೋಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುವಂಥ ಮಾತುಗಳು ಇವತ್ತು ಯಾವ ರೀತಿಯಲ್ಲಿ ಹರಿತವಾಗಿತ್ತು ಅಂತ ಕೆಲವರು ಅನ್ಕೊಂಡಿದ್ರು ಅಂದ್ರೆ ಅದು ನೇರವಾಗಿ ದರ್ಶನ್ ವಿಚಾರದಲ್ಲಿ ಮಾತನಾಡಿದ್ದಾರೆ ಅವರು ಅಂತ ಆಯ್ತು. ಅಲ್ಲಿಗೆ ಶುರು ಆಯ್ತು ಎರಡು ಬಣಗಳ ನಡುವೆ ಕಿತ್ತಾಟ. ಅದು ಮತ್ತೆ ಹೇಗೆ ಶುರುವಾಗಿತ್ತು ಅಂತಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರೇ ನೇರವಾಗಿ ಅಖಾಡಕ್ಕೆ ಇಳಿದ್ಬಿಟ್ಟು ಹೆಸರು ಹೇಳಲಿಲ್ಲ. ಬಟ್ ಅವರು ಕೆಲವು ವಿಚಾರಗಳನ್ನು ಅವರು ಮಾತನಾಡಿದರು. ಈ ಕಡೆಗೆ ಮಾತು, ಈ ಕಡೆಗೆ ಮಾತು, ಇಬ್ಬರ ನಡುವೆ ಮತ್ತೆ ಶುರುವಾಯಿತು ವಾರ್. ಮಾತನಾಡಿದ್ದು ವಾರ್ ಬಗ್ಗೆ, ಶುರುವಾಗಿದ್ದು ವಾರ್ ಬಗ್ಗೆ. ಆದರೆ ಸುದೀಪ್ ಅವರ ಆಪ್ತರು ಈ ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸ ಮಾಡಿದರು. ಇಟ್ಸ್ ನಾಟ್ ಯಾರ್ದೋ ಪರ್ಟಿಕ್ಯುಲರ್ ಆಗಿ ವಿಚಾರದಲ್ಲಿ ಹೇಳಿದ್ದಲ್ಲ, ಇದು ಯಾವ ವಿಚಾರಕ್ಕೆ ಹೇಳಿದ್ದೀವಿ ಅನ್ನುವಂಥದ್ದನ್ನು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ಹಾಗಿದ್ದಾಗ ಸುದೀಪ್ ಅವರು ಮಾತನಾಡಿದ್ದು ಅದೇ ವಿಚಾರಕ್ಕ ಅಥವಾ ಅನ್ಕೊಂಡಿರೋ ವಿಚಾರಕ್ಕ? ಯಾವುದು? ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಯುದ್ಧಕ್ಕೆ ಸಿದ್ಧ, ನಾವು ನಮ್ಮ ಮಾತಿಗೆ ಬದ್ಧ. ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ ಯುದ್ಧದ ಮಾತು ಕಿಚ್ಚು. ಸುದೀಪ್ ಯುದ್ಧ ಸಾರಿದ್ದು ಯಾರ ವಿರುದ್ಧ? ಪೈರಸಿ ಪಿಶಾಚಿಗಳ ವಿರುದ್ಧ ಸುದೀಪ್ ಸಮರ ಸಾರಿದ್ರ. ಡಿಸೆಂಬರ್ 25ಕ್ಕೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಆದರೆ ರಿಲೀಸ್ಗೂ ಮುನ್ನವೇ ಮಾರ್ಕ್ ಫುಲ್ ಸೌಂಡ್ ಮಾಡಿದೆ. ಹೌದು, ಹುಬ್ಬಳ್ಳಿಯಲ್ಲಿ ನಡೆದ ಸಿನಿಮಾ ಪ್ರಚಾರ ಕಾರ್ಯಕ್ರಮದಲ್ಲಿ ಸುದೀಪ್ ಆಡಿದ ಮಾತುಗಳಿಂದ. ಹುಬ್ಬಳ್ಳಿಯ ಬೃಹತ್ ವೇದಿಕೆ ಮೇಲೆ ನಡೆದ ಕಾರ್ಯಕ್ರಮದಲ್ಲಿ ಕಿಚ್ಚನ ಮಾತಿಗಾಗಿ ಎಲ್ಲರೂ ಕಾದಿದ್ರು. ಸುದೀಪ್ ಆಡಿದ ಒಂದು ಮಾತು ಸ್ಯಾಂಡಲ್ವುಡ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಪರೋಕ್ಷವಾಗಿ ಫ್ಯಾನ್ಸ್ ವಾರ್ ಯುದ್ಧ ಭೂಮಿಯಾಗಿ ಬದಲಾಗಿದೆ. ಯುದ್ಧಕ್ಕೆ ಸಿದ್ಧ, ನಾವು ನಮ್ಮ ಮಾತಿಗೆ ಬದ್ಧ ಎಂದಿದ್ದು ಫ್ಯಾನ್ಸ್ ಫೈಟ್ನಲ್ಲಿ ಕಿಚ್ಚನ ಕಿಚ್ಚು ಮತ್ತಷ್ಟು ಹೆಚ್ಚಿಸಿದೆ. ಈಗಾಗಲೇ ಚಿತ್ರರಂಗದಲ್ಲಿ ಫ್ಯಾನ್ಸ್ ವಾರ್ ಜೋರಾಗಿದೆ. ಇದು ದರ್ಶನ್ ಅಭಿಮಾನಿಗಳಿಗೆ ಹೇಳಿದ್ದು ಅನ್ನುವಂತಹ ಚರ್ಚೆ ಶುರುವಾಗಿದೆ. ಹುಬ್ಬಳ್ಳಿಯ ಬೃಹತ್ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಮಾತಿಗಾಗಿ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ಅವರ ಮಾತಿಗಾಗಿ. ಸೊ ಇದೇ ಒಂದು ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂತಹ ಮಾತುಗಳು ಈಗ ಸ್ಯಾಂಡಲ್ವುಡ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಫ್ಯಾನ್ ವಾರ್ಗೂ ಕೂಡ ಕಾರಣ ಆಗಿದೆ. ಯುದ್ಧಕ್ಕೆ ಸಿದ್ಧ, ನಮ್ಮ ಮಾತಿಗೆ ಬದ್ಧ ಅನ್ನೋ ಒಂದು ಮಾತುಗಳು ಈಗ ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ಮಾತುಗಳು ನೇರವಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಸುದೀಪ್ ಅವರು ಹೇಳಿರ್ತಕ್ಕಂಥದ್ದು ಅನ್ನೋ ಒಂದು ಚರ್ಚೆ ಕೂಡ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆ ಜೋರಾಗಿರ್ತಕ್ಕಂಥದ್ದು. ಈಗ ಕಿಚ್ಚನ ಈ ಮಾತುಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಆಯಾಮಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಸುದೀಪ್ ಏಟು, ವಿಜಯಲಕ್ಷ್ಮಿ ತಿರುಗೇಟು, ಕಾಡಿನಲ್ಲಿ ಸಿಂಹನೇ ರಾಜ, ಧನ್ವೀರ್ ಪೋಸ್ಟ್. ಸುದೀಪ್ ಹೇಳಿಕೆ ಪೈರಸಿ ಮಾಡೋರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಂತಿದ್ರು. ಅದು ದರ್ಶನ್ ಫ್ಯಾನ್ಸ್ರನ್ನೇ ಉದ್ದೇಶಿಸಿ ಹೇಳಿದ್ರ ಅನ್ನುವಂತಹ ವಾದ ಶುರುವಾಗಿದೆ. ಕಿಚ್ಚನ ಯುದ್ಧದ ಮಾತಿಗೆ ನಾನಾ ಆಯಾಮವನ್ನ ಕೊಡಲಾಗ್ತಿದೆ. ಇದಕ್ಕೆ ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸುದೀಪ್ ಮಾತಿಗೆ ಕೌಂಟರ್ ಅನ್ನ ಕೊಟ್ಟಿದ್ದು, ಹೇಳಿಕೆ ಹಾಗೂ ಪ್ರತಿ ಹೇಳಿಕೆಗಳು ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿವೆ. ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಕಿಚ್ಚ ಸುದೀಪ್ ಯುದ್ಧದ ಮಾತಿಗೆ ದರ್ಶನ್ ಪತ್ನಿ ಟಾಂಗ್ ಕೊಟ್ರೆ, ದರ್ಶನ್ ಆಪ್ತ ನಟ ಧನ್ವೀರ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ಫ್ಯಾನ್ಸ್ ವಾರ್ ಮತ್ತಷ್ಟು ಹೆಚ್ಚಿಸಿದೆ. ಮೊದಲಿನಿಂದಲೂ ದರ್ಶನ್ ಪರ ನಿಂತಿರುವ ಧನ್ವೀರ್ ದರ್ಶನ್ ಜೊತೆಗಿರುವ ಮತ್ತೊಂದು ಫೋಟೋ ಹಾಕಿ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಾರೆ. ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಇರುತ್ತೆ, ಆದರೆ ಸಿಂಹನೇ ರಾಜ ಅಂಥೇಳಿ ತಮಿಳು ಸಿನಿಮಾದ ಡೈಲಾಗ್ ಅನ್ನ ಧನ್ವೀರ್ ಗೌಡ ಪೋಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಸ್ಟೋರಿಯಲ್ಲಿ ವಿಜಯಲಕ್ಷ್ಮಿ ಬೆಂಕಿ ಮಾತಿಗೆ ಶಹಬಾಷ್ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಇದು ದರ್ಶನ್ ಸುದೀಪ್ ಫ್ಯಾನ್ಸ್ ವಾರ್ಗೆ ಮತ್ತಷ್ಟು ತುಪ್ಪ ಸುರಿದಂತೆ ಕಾಣಿಸ್ತಿದೆ. ನಟ ಸುದೀಪ್ ಅವರ ಮಾತಿಗೆ ಒಂದು ಕಡೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ಕಡೆ ಟಾಂಗನ್ನು ಕೊಟ್ಟರೆ, ಮತ್ತೊಂದು ಕಡೆ ನಟ ಧನ್ವೀರ್ ಏನಂದರೆ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ನಟ ಧನ್ವೀರ್ ಕೂಡ ಮಾರ್ಮಿಕವಾದಂತಹ ಪೋಸ್ಟ್ ಮೂಲಕ ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಮತ್ತೊಂದು ಪೋಸ್ಟ್ನಲ್ಲಿ ದರ್ಶನ್ ಅವರ ಜೊತೆಗೆ ಇರುವಂತಹ ಫೋಟೋವನ್ನು ಹಾಕ್ಕೊಂಡು ತಮಿಳು ಡೈಲಾಗ್ಗಳ ಮೂಲಕ ಈಗ ಸಾಕಷ್ಟು ರೀತಿಯಲ್ಲಿ ಒಂದು ಟಾಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಏನಂದರೆ ಕಾಡಿನಲ್ಲಿ ಎಷ್ಟೇ ಪ್ರಾಣಿಗಳಿದ್ರೂ ಕಾಡಿಗೆ ಸಿಂಹನೇ ರಾಜ ಅನ್ನೋ ಒಂದು ರೀತಿಯಲ್ಲಿ ಟಾಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪೋಸ್ಟ್ಗಳು ಈಗ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಫ್ಯಾನ್ಸ್ ವಾರ್ನ ಮತ್ತೊಂದಿಷ್ಟು ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಿಗೆ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಈ ಪೋಸ್ಟ್ಗಳು ಇರ್ತಕ್ಕಂಥದ್ದು. ಜೊತೆಗೆ ಇದು
ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತೆ ಈ ರೀತಿಯ ಪೋಸ್ಟ್ಗಳು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಫ್ಯಾನ್ಸ್ ಫೈಟ್ ಮಧ್ಯೆ ಪೈರಸಿ ವಾರ್, ಸ್ಯಾಂಡಲ್ವುಡ್ ಸಿನಿಮಾಗಳಿಗೆ ಪೈರಸಿ ಪಿಡುಗು. ಕಿಚ್ಚಿಗೆ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಫ್ಯಾನ್ಸ್ ವಾರ್ ಜೋರಾಗಿದೆ. ದರ್ಶನ್ ಫ್ಯಾನ್ಸ್ ಹಾಗೂ ಸುದೀಪ್ ಫ್ಯಾನ್ಸ್ ವಾಕ್ಸಮರ ತಾರಕಕ್ಕೇರಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನೊಬ್ಬರು ಕೆಣಕಿ ಪೋಸ್ಟ್ ಮಾಡ್ತಿದ್ದಾರೆ. ಫ್ಯಾನ್ಸ್ ವಾರ್ ಮಧ್ಯೆ ಪೈರಸಿ ವಾರ್ ಶುರುವಾಗಿದೆ. ಸ್ಯಾಂಡಲ್ವುಡ್ ಸಿನಿಮಾಗಳಿಗೆ ಪೈರಸಿ ಪಿಡುಗು ಒಕ್ಕರಿಸಿದೆ. ಕನ್ನಡ ಸಿನಿಮಾಗಳಿಗೆ ಪೈರಸಿ ಮಾರಕವಾಗ್ತಿದೆ. ಪೈರಸಿ ಪಿಶಾಚಿ ವಿರುದ್ಧ ಡೆವಿಲ್ ಚಿತ್ರತಂಡ ಗರಂ ಆಗಿದೆ. ಡೆವಿಲ್ಗೂ ಪೈರಸಿ ಕಾಟ ತಾಗಿದ್ದು ಈವರೆಗೂ 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ಗಳನ್ನು ಡಿಲೀಟ್ ಮಾಡಲಾಗಿದೆಯಂತೆ. ಪ್ಲೀಸ್ ಪೈರಸಿ ಬೇಡ, ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂಥೇಳಿ ಡೆವಿಲ್ ಚಿತ್ರತಂಡ ಅಧಿಕೃತವಾಗಿ ಪೋಸ್ಟ್ ಮಾಡಿ ಮನವಿ ಮಾಡಿದೆ. ಯುದ್ಧಕ್ಕೆ ಸಿದ್ಧ ಮಾತಿಗೆ ಕಿಚ್ಚನ ಕ್ಲಾರಿಟಿನ, ಆಲ್ ಸೆಟ್ ಎಂದು ಸುದೀಪ್ ಪೋಸ್ಟ್. ಫ್ಯಾನ್ಸ್ ವಾರ್ ನಡುವೆ ಕಿಚ್ಚ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಆಲ್ ಸೆಟ್ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ. ಯುದ್ಧಕ್ಕೆ ಸಜ್ಜು ಎಂಬ ಸುಳಿವು ಕೊಟ್ಟಂತೆ ಪೋಸ್ಟ್ ಹಾಕಿದ್ದಾರೆ. ಈ ಒಂದು ಪೋಸ್ಟು ನಾನಾ ಅರ್ಥವನ್ನು ಕೊಟ್ಟಿದೆ. ಏಟಿಗೆ ಎದುರೇಟನ್ನು ಕೊಡ್ಲಿಕ್ಕೆ ಕಿಚ್ಚ ಸಿದ್ಧರಾದ್ರ ಅನ್ನುವಂತಹ ಚರ್ಚೆ ಹುಟ್ಟುಹಾಕಿದೆ. ಯುದ್ಧಕ್ಕೆ ಸಿದ್ಧ, ಸುದೀಪ್ ಆಪ್ತರ ಕ್ಲಾರಿಟಿ, ಕಾಂಜಿ ಪಿಂಜಿ ಮಾತಿಗೆ ರಾಜು ಗೌಡ ಸ್ಪಷ್ಟನೆ. ಸುದೀಪ್ ಕಿಚ್ಚು ಒಂದು ಕಡೆ ಆದ್ರೆ ಅವರ ಆಪ್ತ ಚಂದ್ರಚೂಡ್ ಫೇಸ್ಬುಕ್ ನಲ್ಲಿ ಸುದೀಪ್ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿನಿಮಾಗಳನ್ನ ಹಾಳು ಮಾಡುವ ಒಂದು ಪಡೆ ಇದೆ. ಪೈರಸಿ ಮಾಡುವವರ ವಿರುದ್ಧ ನಮ್ಮ ಹೋರಾಟ. ಮ್ಯಾಕ್ಸ್ ರಿಲೀಸ್ ಆಗಿದ್ದಾಗ 11,000 ಲಿಂಕ್ಸ್ಗಳನ್ನು ನಾವು ಡಿಲೀಟ್ ಮಾಡಿಸಿದ್ವಿ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಳ್ಳೋದು ಯಾಕೆ ಅಂಥೇಳಿ ದರ್ಶನ್ ಫ್ಯಾನ್ಸ್ಗೆ ಕೌಂಟ್ರ್ ಕೊಟ್ಟಿದ್ದಾರೆ. ಈಗ ಒಂದು 22ರಿಂದ 23 ಆ್ಯಪ್ಗಳಿದೆ, ಪೈರಸಿ ಆ್ಯಪ್ಗಳು. ಒಂದು ಸಿನಿಮಾದ ರನ್ ಟೈಮ್ ಏನು ಬರುತ್ತೋ ಅದರ 5 ನಿಮಿಷಕ್ಕೆಲ್ಲ ಸಿನಿಮಾ ನಿಮಗೆ ಅವೈಲೇಬಲ್ ಮೊಬೈಲ್ ಮತ್ತು ಟ್ಯಾಬ್ಗಳಲ್ಲಿ ಅವೈಲೇಬಲ್ ಆಗಿಬಿಡುತ್ತೆ. ಇದು ಸಿನಿಮಾ ಮುಂದಿನ ದಿನಗಳಲ್ಲಿ ಸರ್ವನಾಶ ಆಗುವಂತಹ ಕಂಟಕವಾದಂತಹ ಇದು ಒಂದು ಪಡೆ ಮಾಡ್ತಾ ಇದೆ. ಸೊ ಇದರ ಎಲ್ಲದರ ವಿರುದ್ಧ ಇದು ಒಂದು ಗುಂಪು ಕಟ್ಟಿಕೊಂಡೇ ಮಾಡಬೇಕು. ಪಡೆ ಅಂದರೆ ಒಂದು. ಸೊ ಈ ಎಲ್ಲ ಅಪಸವ್ಯ ಅಪಭ್ರಂಶಗಳ ವಿರುದ್ಧ ಒಂದು ಹೋರಾಟ ಮಾಡಿ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಪ್ರಚಾರದ ಕಾರ್ಯಕ್ರಮದಲ್ಲಿ ಸುದೀಪ್ ಆಪ್ತ ಮಾಜಿ ಶಾಸಕ ರಾಜು ಗೌಡ ಕೂಡ ಸುದೀಪ್ ಫ್ಯಾನ್ಸ್ ಕಾಂಜಿ ಪಿಂಜಿ ಅಲ್ಲ, ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿದರು. ಈ ಮಾತು ಕೂಡ ಪರೋಕ್ಷವಾಗಿ ದರ್ಶನ್ ಫ್ಯಾನ್ಸ್ ಅನ್ನು ಗುರಿಯಾಗಿಸಿಕೊಂಡು ಹೇಳಿದಂತಿತ್ತು. ಸುದೀಪ್ ಹೇಳಿಕೆ ತಮ್ಮ ಮಾತಿಗೆ ಇವತ್ತು ಕೂಡ ಪಬ್ಲಿಕ್ ಟಿವಿಗೆ ಕ್ಲಾರಿಟಿ ಕೊಟ್ಟ ರಾಜುಗೌಡ, ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂದಿದ್ದು ಪೈರಸಿ ವಿರುದ್ಧ ಮಾತ್ರ, ಇನ್ನೊಬ್ಬರನ್ನ ದೃಷ್ಟಿಯಲ್ಲಿಟ್ಕೊಂಡು ಹೇಳಿಲ್ಲ ಅಂಥೇಳಿ ಸಮಜಾಯಿಷಿ ಕೊಟ್ಟರು. ಅಲ್ಲದೆ ತಮ್ಮ ಹೇಳಿಕೆಗೂ ಕೂಡ ಸ್ಪಷ್ಟನೆ ಕೊಟ್ಟರು. ಸರ್, ಈಗ ನಾವು ಸುದೀಪ್ ಅಣ್ಣವರೆಲ್ಲ ಅವತ್ತು ಫ್ಲೈಟಲ್ಲಿ ಜೊತೆಗೆ ಹೋದ್ವಿ ಹುಬ್ಬಳ್ಳಿ ಫಂಕ್ಷನ್ಗೆ. ಪೈರಸಿ ಪೈಲ್ವಾನ್ಗಿಂತ ಈ ಸರಿ ಜೋರಾಗಿ ವಿರುದ್ಧ ನಡೆಯೋಂಥ ಒಂದು ಷಡ್ಯಂತ್ರ ಇದೆ. ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಫ್ಯಾನ್ಸಿಗೆ ಅಲರ್ಟ್ ಮಾಡಿರಿ, ಸ್ವಲ್ಪ ಎಚ್ಚರ ಮಾಡಿರಿ ಅಂತ ಹೇಳಿದರು. ನಿನ್ನ ಫ್ಯಾನ್ಸ್ ಅಂತರೂ ಈ ಕಾಂಜಿ ಫಿಂಜಿ ನಿನ್ನ ಫ್ಯಾನ್ಸೇ ಇಲ್ಲ. ನಿನ್ನ ಫ್ಯಾನ್ಸ್ ಏನಿದ್ರು ಕ್ಲಾಸ್ ಫ್ಯಾನ್ಸ್ ಇದ್ದಾರೆ. ಪೈರಸಿ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಸ್ಟ್ರಾಂಗ್ ಆಗಿ ಒಂದು ಸ್ಟೆಪ್ ತೊಗೊಲಿಕ್ಕಂದ್ರೆ ಕಾನೂನಾತ್ಮಕ ಹೋರಾಟ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತಂತ ಅಣ್ಣಗೆ ಮಾತಾಡಿದ ಸಂದರ್ಭದಲ್ಲಿ ಆ ವಿಷಯನ ತಲೆಯಾಗಿಟ್ಕೊಂಡು ಅಣ್ಣ ಅಲ್ಲಿ ಮಾತಾಡಿದ ಹೊರತಾಗಿ ಯಾರೇ ಒಬ್ಬರ ಸ್ಟಾರ್ ನಟರ ವಿರುದ್ಧ ಅಲ್ಲ, ಯಾವುದೇ ಒಂದು ಫಿಲಿಮ್ ವಿರುದ್ಧ ಅಲ್ಲ. ಒಟ್ನಲ್ಲಿ ಸುದೀಪ್ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಸುದೀಪ್ ಫ್ಯಾನ್ಸ್ ವಾರ್ಗೆ ವೇದಿಕೆ ಮಾಡಿಕೊಟ್ಟಂತಾಗಿದೆ. ನೇರವಾಗಿ ಪೈರಸಿ ಹೆಸರು ಹೇಳಿ ಹೇಳಿಕೆ ಕೊಟ್ಟಿದ್ರೆ ಇಷ್ಟೊಂದು ವಿವಾದ ರಾದ್ಧಾಂತ ಫ್ಯಾನ್ಸ್ ಫೈಟ್ ಆಗ್ತಿರ್ಲಿಲ್ಲೇನೋ. ನೇರವಾಗಿ ಹೇಳದೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿ ಪರೋಕ್ಷವಾಗಿ ರಣಭೂಮಿಯನ್ನ ಹದ ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.